ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಎಂಎಂ ಪಟೇಲ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ. ರಾಯಚೂರಿನಲ್ಲಿ ಜರುಗಿದ ಎಸ್ಎಲ್ಎನ್ ಕಾಲೇಜು ಹಳೆ ವಿದ್ಯಾರ್ಥಿಗಳ ಪುನರ್ಮಿಲನ ಸಮ್ಮೇಳನ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗುಲ್ಬರ್ಗಾ ರೋಟರಿ ಕ್ಲಬ್ ವತಿಯಿಂದ ವಿಶೇಷ ಕಾರ್ಯಕ್ರಮ ಆಯೋಜನೆ. ಅಪ್ರಾಪ್ತರು ಬೈಕ್ ಚಲಾಯಿಸಿದ್ರೆ ದಂಡ, ಕಮಿಷನರ್ ಶರಣಪ್ಪಗೆ ಎಚ್ಚರಿಕೆ. ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ, ಡ್ರಗ್ಸ್ ಸ್ಮಗ್ಲರ್ ಮೇಲೆ ಪೊಲೀಸರಿಂದ ಗುಂಡಿನ ದಾಳಿ. ಸಂಚಾರಿ ನಿಯಮ ಉಲ್ಲಂಘನೆ, 154 ಬೈಕ್ ಜಪ್ತಿ ಮಾಡಿದ ಕಲಬುರಗಿ ನಗರ ಪೊಲೀಸರು. ಇದೀಗ ವಾರ್ತೆಗಳ ವಿವರ. ಎಂಎಂ ಪಟೇಲ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರ ನೇತೃತ್ವದಲ್ಲಿ ಕಲಬುರಗಿ ನಗರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಔಷಧಿ ವಿತರಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ನಗರದ ಸ್ಟೇಷನ್ ಬಜಾರ್ ಬಡಾವಣೆಯಲ್ಲಿರುವ ಎಚ್ಎನ್ಎಸ್ ನರ್ಸಿಂಗ್ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅನೇಕ ಗಣ್ಯರು ಎಂಎಂ ಪಟೇಲ್ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಜನಪರ ಸೇವೆಯನ್ನ ಕೊಂಡಾಡಿದರು. लोगों को मालूम नहीं होता, हमारा मैं बोल के घर में बैठते, चक्कर आए तो क्या तो अजवाइन डालते, गिरगी डालते, क्या तो डाल के गर्म पानी में नींबू फेंक के चुप बैठते, मालूम नहीं होता. ऐसा फ्री हेल्थ क्यों रखते? तो रखने के बाद मालूम होता, आने के बाद हेल्थ चेकअप करते हैं. आने को बीपी है तो मालूम नहीं, शुगर है तो मालूम नहीं होता, आँख बराबर है क्या मालूम नहीं होता, पेट में क्या दर्द है मालूम नहीं होता, कितने लोगों को कैंसर लास्ट में मालूम होता, मालूम ही नहीं होता. ಅದಕ್ಕಾಗಿ ಈ ಒಂದು ಹೆಲ್ತ್ ಕ್ಯಾಂಪ್ ಇಟ್ಟಿರ್ತಕ್ಕಂಥ ಉದ್ದೇಶ, ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅವರ ಮನೆಯ ಬಾಗಿಲಿಗೆ ಹೋಗಿ ಚೆಕ್ ಮಾಡಿ ಅವ್ರಿಗಿರ್ತಕ್ಕಂಥ ತೊಂದರೆಯನ್ನು ತಿಳಿಸಿ ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ಗುಣಪಡಿಸ್ತಕ್ಕಂಥ ರೀತಿಯಲ್ಲಿ ಔಷಧಿಗಳನ್ನು ಫ್ರೀಯಾಗಿ ಕೊಟ್ಟು ಒಂದು ತಂದೆಯವರ ಹೆಸರಿನ ಅಜರಾಮರವಾಗಿ ಉಳಿಬೇಕಂತ ಒಂದು ಟ್ರಸ್ಟ್ ಮಾಡಿ ಅವ್ರ ತಂದೆ ಹೆಸರಿನಲ್ಲಿ ಒಂದು ಟ್ರಸ್ಟ್ ಮಾಡಿದ್ದಾರೆ. ಅವರು ನಿವೃತ್ತ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ನಿವೃತ್ತ ಆಗಿದ್ದಾರೆ. ನಮ್ಮ ದರ್ಶನಾಪುರ ಸಾಹೇಬ್ರ ಕ್ಲಾಸ್ಮೇಟ್ ಅವರು ಒಂದು ಜನೋಪಯೋಗಿ ಕೆಲಸ ಮಾಡಬೇಕು, ಏನಾದರೂ ಒಂದು ಸಾಮಾಜಿಕ ಕೆಲಸ ಮಾಡಬೇಕು ಅನ್ನೋದ್ರಿಂದ ಒಂದು ಟ್ರಸ್ಟ್ ಪ್ರಾರಂಭ. ಆ ಟ್ರಸ್ಟ್ ಉದ್ಘಾಟನೆ ಯಾವ ರೀತಿ ಮಾಡಬೇಕಂದ್ರೆ ಹೆಲ್ತ್ ಕ್ಯಾಂಪ್ ಚೆಕಪ್ ಮೂಲಕ ಈ ಕಾರ್ಯಕ್ರಮ ಸಾಮಾಜಿಕ ಕೆಲಸಗಳು ಎಲ್ಲ ಮಾಡಬೇಕಂತ ಉದ್ದೇಶ ಇದೆ. ಅವ್ರ ಜೊತೆಗೆಲ್ಲ ನಾವೆಲ್ಲ ಶಾಸಕರು, ಹುಲಿಗಪ್ಪವರು, ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಇದ್ದೆವು. ಅವ್ರು ಇನ್ನು ಮುಂದಿನ ದಿನಗಳಲ್ಲಿ ಸಾಮಾಜಿಕ ಸೇವೆ ಮಾಡ್ತಾರೆ. ಹೆಲ್ತ್ ಕ್ಯಾಂಪ್ ಮಾಡೋ ಉದ್ದೇಶ ಏನಂದರೆ, ಭಾಳ ಜನ ನಮ್ಮ ದೇಹದಲ್ಲಿ ಏನು ರೋಗ ಇದೋ ಏನದು ಗೊತ್ತೇ ಆಗೋದಿಲ್ಲ. ಆ BP ಇದೆಯೋ, ಶುಗರ್ ಇದೆಯೋ, ಹಾರ್ಟ್ ಇದೆಯೋ, ಮತ್ತೊಂದು ಏನಿದೆ ಗೊತ್ತಿಲ್ಲ. ಯಾವಾಗ ಭಾಳ ಉಲ್ಬಣಗೊಂಡಾಗ ನಾವು ಆಸ್ಪತ್ರೆಗೆ ಹೋದಾಗ ಯಾವಾಗೇ ಬರಬೇಕಿತ್ತು ರೀ, ನೀವು ಬಂದರೆ ಒಳ್ಳೇದಾಗ್ತಿತ್ತು ಟ್ರೀಟ್ಮೆಂಟ್, ಈಗ ಭಾಳ ಲಾಸ್ಟ್ ಕಂಡೀಷನ್ ಅನ್ನೋದು ಅಂತೇಳಿ ಭಾಳ ಜನ ಭಾಳ ತೊಂದರೆ ಪಡ್ತಾರೆ. ದುಡ್ಡು ಖರ್ಚಾಗ್ತದೆ, ದೇಹನೂ ಉಳಿಯಂಗಿಲ್ಲ. ಈ ಹೆಲ್ತ್ ಚೆಕಪ್ ಮಾಡಿದ್ರೆ ಸ್ಟಾರ್ಟಿಂಗ್ ಇನಿಷಿಯಲಿ ಏನು ಪ್ರಾಬ್ಲಮ್ ಅದನ್ನೆಲ್ಲ ಗೊತ್ತಾಗ್ತದೆ. ಗೊತ್ತಾದ್ಮೇಲೆ ಹೈಯರ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇದೆ. ನಾವು ಈ MLA ಸಾಹೇಬ್ರು ನಾವು ಬಂದ ಉದ್ದೇಶ ಒಂದೇ ಅಂದರೆ, ನೀವು ಏನು ಹೆಲ್ತ್ ಕ್ಯಾಂಪ್ ಮಾಡ್ತಾರೆ ಎಲ್ಲ ಟ್ರಸ್ಟ್ ಅವರು ಬಹಳ ದಿವಸ ಮೊದಲು ಚರ್ಚೆ ಮಾಡಿದ್ರು ನನ್ನ ಜೊತೆ. ಈ ಅವ್ರ ತಂದೆಯವರು ದಿವಂಗತ ಎಂಎಂ ಪಟೇಲ್ ಅವರು
ರಿಟೈರ್ಡ್ PWD ಇಂಜಿನಿಯರ್ ಆಗಿದ್ರು. ಅವ್ರ ತಾಯಿ ಕೂಡ MPhil ಪದವೀಧರ. ಅವ್ರ ಅಣ್ಣ ಅವರು MBBS ಮುಗಿಸಿ ಡಾಕ್ಟರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಎಲ್ಲರೂ ಎಜುಕೇಟೆಡ್ ಇದ್ದಾರೆ. ಅವ್ರದ್ದು ಉದ್ದೇಶ ಏನಂತಂದ್ರೆ ಈ ಒಂದು ಸಮಾಜದಲ್ಲಿ ಬಡವರಿಗೆ ಒಂದು ಎಜುಕೇಶನ್ ಆಗಿ ಉಚಿತ ಶಿಕ್ಷಣ ಕೊಡಬೇಕು. ನಮ್ಮ ಮನೆಯಲ್ಲಿ ಯಾವ ರೀತಿ ಶಿಕ್ಷಣ ನಮ್ಮ ತಂದೆಯವರು ಒದಗಿಸಿದ್ದಾರೆ ಅದು ಸಮಾಜದಲ್ಲಿ ಎಲ್ಲ ಕಡೆ ಬಡವರು ಎದ್ದೇಳಬೇಕಂತೇಳಿ ಒಂದು ಉದ್ದೇಶದಿಂದ ಇವತ್ತು ಸಾಮಾಜಿಕದಲ್ಲಿ ಒಂದು ಮುಂದಿನ ದಿನಗಳಲ್ಲಿ ಒಂದು ವಿದ್ಯಾರ್ಥಿಗೂ ಇಂಪಾರ್ಟೆನ್ಸ್ ಕೊಡೋ ಸಲುವಾಗಿ ಅವರು ಒಂದು ಟ್ರಸ್ಟ್ ಓಪನ್ ಮಾಡಿದ್ದಾರೆ. ಅವರು ಮತ್ತು ಅದು ಶಿಕ್ಷಣ ಜೊತೆಗೆ ಇನ್ನೂ ಸೋಷಿಯಲ್ ಆಕ್ಟಿವಿಟೀಸ್ ಕೂಡ ಬಹಳಷ್ಟು ಮಾಡ್ಬೇಕಂತಿದ್ದಾರೆ. ಅದಕ್ಕೆ ಅವ್ರದ್ದು ಒಂದು ರಿಕ್ವೆಸ್ಟ್ ಏನಂತಂದ್ರೆ ಇವತ್ತು ಬಂದಂತ ಶಾಸಕರು ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯಿಂದ ಅವರಿಗೆ ಹೆಲ್ಪ್ ಮಾಡ್ಬೇಕಂತೇಳಿ ಇವತ್ತು ಮುಂದಿನ ಸರ್ಕಾರ ವತಿಯಿಂದ ಏನೇನು ಅನುದಾನ ಸಿಗುತ್ತೆ, ಈಗ ಒಂದೇ ವರ್ಷದಲ್ಲಿ ಏನೂ ಸಿಗಲ್ಲ ಸರ್. ಮುಂದೆ ಬೆಳೆದಂಗೆಲ್ಲ ತಾವು ಅವ್ರಿಗೆ ಬೆನ್ನೆಲುಬಾಗಿ ನಿಂದಿರ್ಬೇಕು. ನಿಮ್ ಜೊತೆ ಯಾವಾಗ್ಲೂ ಈ ಒಂದು ಇದು ಪ್ರಾರಂಭ ಇದೆ, ಇನ್ನು ಬ್ಲಡ್ ಡೊನೇಷನ್ ಕ್ಯಾಂಪು ಅದು ಇದು ಬಹಳಷ್ಟು ವಿಚಾರ ಮಾಡಿದ್ದಾರೆ. ಅವರು ಅದೆಲ್ಲ ಮಾಡುವಂತ ಒಂದು ವಿಚಾರದಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ವಾರ್ಡಿನಲ್ಲಿ MM पटेल एजुकेशनल चैरिटेबल ट्रस्ट का मैनेजिंग ट्रस्टी हूँ मैं। आज जो है एक हेल्थ कैंप रखा गया था MM पटेल एजुकेशनल चैरिटेबल ट्रस्ट के जानिब से। वो हेल्थ कैंप जो है एक जनरल हेल्थ चेकअप था और अभी चल रहा है वो। आज उसके इनाग्रेशन के लिए कलबुर्गी MLA साउथ अलम प्रभु पाटिल साहब आए थे और सोमशेखर गोनायक साहब DCC बैंक चेयरमैन, हुलगियप्पा कनगिरी साहब और तमाम डिग्निटरीज आ गए थे इनाग्रेशन के लिए। मैं उनका सबका शुक्रिया अदा करता हूँ। और ये जो ट्रस्ट का मेन मोटिव है, ये मेन मोटिव जो है पब्लिक को जो मेडिकल जो फैसिलिटीज़ जो नहीं मिल रहा है रूरल एरियाज़ में हो, कहीं भी हो, अर्बन में भी आजकल जो है आजकल लोग जब तक कि उनको कुछ होता नहीं तो दिखाते नहीं हैं हॉस्पिटल में। तो मैं ये अवेयरनेस के लिए कि रेगुलर एवरी 3 मंथ्स चेकअप कराने के लिए इंशाल्लाह आगे भी जो है एवरी 3 मंथ्स में जो है चेकअप हम फ्री हेल्थ चेकअप रखेंगे और फ्री हेल्थ चेकअप के साथ फ्री मेडिसिन्स भी प्रोवाइड हो रहे हैं। ಇನ್ನು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ತಪಾಸಣೆ ಮಾಡಿಕೊಳ್ಳುವ ಮೂಲಕ ಆರೋಗ್ಯದ ಕುರಿತು ಕಾಳಜಿ ವಹಿಸಿದ್ದರು. ಸಮಾರಂಭದಲ್ಲಿ DCC ಬ್ಯಾಂಕ್ ಅಧ್ಯಕ್ಷ ಸೋಮಶೇಖರ್ ಗೋನಾಯಕ್, ಮಾಜಿ ಪಾಲಿಕೆ ಸದಸ್ಯ ಹುಲಿಗೆಪ್ಪ ಕನಕಗಿರಿ, ಟ್ರಸ್ಟ್ ಅಧ್ಯಕ್ಷ ಕಮರಾನ್ ಪಟೇಲ್, ದತ್ತಾತ್ರೇಯ ಪುಕಾಳೆ, ಹಾಮಿದ್ ನಿಸಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ರಾಯಚೂರಿನ SLN ತಾಂತ್ರಿಕ ಮಹಾವಿದ್ಯಾಲಯದಿಂದ ತೆರೆಕಡೆಯಾಗಿ ಹೋದವರು ಉನ್ನತ ಹುದ್ದೆ ಉದ್ಯಮಿಗಳಾದವರು ಹೊಸದಾಗಿರುವ ವಿದ್ಯಾರ್ಥಿಗಳಿಗೆ ಅಗತ್ಯ ಅವಕಾಶ ನೀಡುವ ಮನಸ್ಸು ಮಾಡಬೇಕೆಂದು HKE ಸೊಸೈಟಿಯ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಶಶೀಲ್ ಜಿ ನಮೋಶಿ ಅವರು ಹೇಳಿದ್ದಾರೆ. ರಾಯಚೂರಿನ HKE ಸಂಸ್ಥೆಯ ಸರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕಾಲೇಜಿನ 1984ರಿಂದ 2015 ವರ್ಷದ ಹಳೆಯ ವಿದ್ಯಾರ್ಥಿಗಳ ಪುನರ್ಮಿಲನ ಸಮ್ಮೇಳನ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಈ ಕಾಲೇಜಿಗೆ ನಿಮ್ಮ ಸಹಕಾರ ಬೇಕಿದ್ದು ಇಲ್ಲಿ ಅಭ್ಯಾಸ ಮಾಡಿದವರಿಗೆ ಉದ್ಯೋಗ ಖಚಿತವಾಗಿ ಸಿಗಲಿದೆ ಎಂಬ ಭಾವನೆ ಮೂಡಿಸಲು ನೀವು ಕೆಲಸ ಮಾಡುವ ಸಂಸ್ಥೆಗಳಲ್ಲಿ, ನೀವು ಸ್ಥಾಪಿಸಿದ ಕಂಪನಿ, ಕೈಗಾರಿಕೆಗಳಲ್ಲಿ ಹೊಸ ವಿದ್ಯಾರ್ಥಿಗಳಿಗೆ ಕಲಿಯಲು ಅವಕಾಶ ಒದಗಿಸಬೇಕು. ಅವರ ವೃತ್ತಿ ಕೌಶಲ್ಯ ಮೆರುಗುಗೊಳಿಸಲು ಸಹಾಯ ಮಾಡಿ. ಇಷ್ಟು ಹೊರತುಪಡಿಸಿ ಹೆಚ್ಚಿನದೇನು ಸಂಸ್ಥೆ ನಿಮ್ಮಿಂದ ಬಯಸದು. ಈ ಸಮ್ಮೇಳನ ಆಯೋಜಿಸುವಲ್ಲಿ ಸಂಸ್ಥೆ ಸದಸ್ಯ, ಕಾಲೇಜಿನ ಅಧ್ಯಕ್ಷರಾಗಿರುವ ನಿಶಾಂತ್ ಏಲಿ, ಪ್ರಾಚಾರ್ಯ R ಬಸವರಾಜ್ ಮತ್ತವರ ತಂಡದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. And extremely happy to attend this event. The very important reason is that it's already 45 years. The college was started way back in 79-80. Much water has flown down the river, and I see many of the alumni, they are very happy to see their own batchmates, the principals, the staff members.
Some of them have come with a family. They want to tell their family members that this is where we have spent the important part of our life. And maybe everyone here, we may forget everything, but we'll never forget the college where we have passed, the school wherein we have learned. And this is the day which I should thank Mr. Yali, R. Basuraj and all the organizing members for having conducted this event. Please join your hands. I compliment for the presence of our beloved principals who have come all the way from different places only to remember what they have done in the college, recollect what has happened during their regime, and also to see their own students coming here after a long time. Dr. M. Basuraj, Professor D. M. Manjunath, Dr. M. B. Adi, Ravi Patil. Well, there are many alumni who have reached the important goal in their life. I hope they all are placed very well in their life. You might not have attained a very high position, but success in your life is more important than anything else. And I am hopeful that you all have succeeded in your life. And one of the important reasons is you were an alumni of this college, then SLN Engineering College and today's Sir M. Vishweshwaraya Engineering College. Well, I do remember as an alumni of PD Engineering College, many of the professors, I'm sorry, I forgot to take the name of Mr. K.H. Patil, who has contributed a lot in getting land to this institution. Myself and Mr. K.H. Patil, we play tennis and we meet there every day. He was instrumental in getting 1 crore rupees for my court. But for his insistence, I would have never asked the DC or the authorities to sanction that land. He is a person of that nature. Anybody wants to get any good work done, he'll do free of cost. That is the contribution of K.H. Patil. Sorry. One was only for the building, the pavilion, etc., and the other was for the court. I'm sorry. Well, many have done a lot of things, achieved lot of things in your life. And what is more important is, again, the friends who were with us when we studied. Maybe you all are recollecting the moment I entered in the college, 3 or 4 of them, they were mentioning, ಇದು ಈ ಕಟ್ಟಿದ್ದದ ನೋಡ್ರಿ, ಇದು ಆಮೇಲೆ ಕಟ್ಟಿದ್ದದ ನೋಡ್ರಿ, ಮೊದಲು ಇದು ಇತ್ತು, ನಮ್ಮ ಕ್ಲಾಸಸ್ ಎಲ್ಲಿತ್ತು ನೋಡ್ಕೊಂಬರೋಣ ಅಂತ. ದಿಸ್ ಇಸ್ ವಾಟ್ ನಾರ್ಮಲಿ ಎನಿ ಅಲುಮ್ನೈ ವಿಲ್ ಡೂ ದ್ಯಾಟ್. ನನಗೊಂದು ಇನ್ನೊಂದು ಪ್ರಿವಿಲೇಜ್ ಏನು ಸಿಕ್ಕಿತ್ತು ಅಂತಂದರೆ, ಐ ಥಿಂಕ್ ಇಟ್ ವಾಸ್ 2009-10. The alumni of, the Golden Jubilee of PDA Engineering College. PDA Engineering College Golden Jubilee ಆಗಿರಲಿಲ್ಲ. ಯಾಕೆನೋ ಗೊತ್ತಿಲ್ಲ. 58 ಪ್ರಾರಂಭ ಆಯಿತು, 2008 ಮಾಡಬೇಕಾಗಿತ್ತು. ಬಹುಶಃ ನನ್ನ ಅದೃಷ್ಟಕ್ಕೆ ಅವ್ರು ಬಿಟ್ಟಿದ್ರು, ನೀವು ಮಾಡಿರಿ ಅಂತ ಹೇಳಿ. ಸೊ ಡ್ಯೂರಿಂಗ್ 2009-10 we celebrated in a much bigger way. For your information, 3,000 alumni attended that meet. It was a grand event. ನಾನು ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಅಲುಮ್ನೈ ಮೀಟ್ ಅಂತಂದರೆ ನನಗೆ ಭಾಳ ಖುಷಿ ಬರುತ್ತೆ. ಯಾಕೆ ಖುಷಿ ಬರುತ್ತೆ ಅಂತಂದರೆ, ಇನ್ನೊಂದು ಕಾರಣ, ಐ ಸ್ಟಡಿಡ್ ಇನ್ ಒನ್ ಸ್ಕೂಲ್ ಬೆಲ್ಗಾಮಲ್ಲಿ. ಇಟ್ ವಾಸ್ ಸೈಂಟ್ ಪಾಲ್ಸ್ ಹೈಸ್ಕೂಲ್, ವಿಚ್ ಸ್ಟಾರ್ಟೆಡ್ ವೇ ಬ್ಯಾಕ್ ಇನ್ 1857. We celebrated the 160 years of that school in 2017. 2017ರಲ್ಲಿ
ನಾವು ಸೆಲೆಬ್ರೇಟ್ ಮಾಡಿದ್ವಿ. The greatest thing was it was what you call Guinness World Record of alumni meet. This was announced by the Guinness World Record, and the achievement was 3,638 alumni attended that meet. You will be surprised, you will be very much surprised to see 1944 ಅಲ್ಲಿ SSLC ಪಾಸ್ ಆದವ್ರು 4 ಜನ ಆ ಅಲುಮ್ನೈ ಮೀಟಲ್ಲಿ ಅಟೆಂಡ್ ಆಗಿದ್ರು 1944 ಅಲ್ಲಿ. ಇಯರ್ ವೈಸ್ ನಮ್ಮೆಲ್ಲರನ್ನ ಕುಂದಿರಿಸಿ ಆ ಸೆಲೆಬ್ರೇಷನನ್ನು ಮಾಡಿದರು. ಇಟ್ ವಾಸ್ ಅ ಗ್ರೇಟ್ ಇವೆಂಟ್. ವೆಲ್, ಈ ಥರದ ಮಿಲನ, ಈ ಥರದ ಒಕ್ಕೂಟ, ಈ ಥರದ ಅಲುಮ್ನೈ ಮೀಟ್ ಬಹುಶಃ ನಾವು ಯಾರೂ ಮರಿಬಾರ್ದು. ನಾನು ಎಲ್ಲಿ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೆ ಅಂದರೆ, ನೀವು ಚೆನ್ನಾಗಿ ಮಾಡಿದಿರಿ, ಆದರೆ ಇನ್ನೊಂದು ಬಹುಶಃ ಗೊತ್ತಿಲ್ಲ, ಭವಿಷ್ಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಆದರೆ 2030ರಲ್ಲಿ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ನಿಮ್ಮ ಕೈಯಲ್ಲಿ ಆಗ್ಬೋದು ಅಂತ ನನಗನ್ನಿಸ್ದೆ. ಆ ಕಾರ್ಯಕ್ರಮದಲ್ಲಿ ಕನಿಷ್ಠ ನನಗೀಗ ನಮ್ಮ ಬಸವರಾಜ್ ಸರ್ ಅವರು ತೋರಿಸಿದ್ರು, the students who passed out from this college was more than 7,000. So only about 10% have attended. Then I think 15-20% ಜನ ಇಲ್ಲಿ ಪಾಸ್ ಆಗೋದವರು ಆ ಮೀಟಲ್ಲಿ ಬರ್ತಾರೆ ಅಂತ ಅನ್ನುವಂಥ ಒಂದು ಆಸೆ ನಾವು ಇಟ್ಕೊಳ್ಳೋಣ. ನಾವು ಅಲುಮ್ನೈಸಿಂದ ನಾವು ಒಂದೇ ಒಂದು ಒಳ್ಳೆಯದನ್ನು ಬಯಸೋದು ಏನು ಅಂತಂದರೆ, ಪ್ಲೀಸ್ ಹೆಲ್ಪ್ ದಿಸ್ ಕಾಲೇಜ್ ಇನ್ ಎನಿ ವೇ. We are not asking any contribution from your side, but what we need is nowadays the college comes up only with the placement. ಈ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಜಾಸ್ತಿ ಆಗಬೇಕು. ನಮ್ಮ ವಿದ್ಯಾರ್ಥಿಗಳು ಪಾಸ್ ಆದವರಿಗೆ ಒಂದು ವಿಶ್ವಾಸ ಬರಬೇಕು, ನಾಳೆ ನಾನು ಈ ಕಾಲೇಜಿಂದ ಪಾಸ್ ಆಗೋದ್ರೆ ಐ ಆಮ್ ಡೆಫಿನೆಟ್ಲಿ ಪ್ಲೇಸ್ಡ್ ಇನ್ ಅ ಬೆಟರ್ ಇನ್ಸ್ಟಿಟ್ಯೂಷನ್. ಅದಕ್ಕೆ ಯು ಆರ್ ಆಲ್ ವೆಲ್ ಪ್ಲೇಸ್ಡ್ ಇನ್ ಮೆನಿ ಆಫ್ ದ ಡಿಫ್ರೆಂಟ್ ಕಂಪ್ನೀಸ್, ಡಿಫ್ರೆಂಟ್ ಅಥಾರಿಟೀಸ್. ಮೇ ಬಿ ಯು ಆಲ್ ಆರ್ ಇನ್ ಅ ವೆರಿ ಗುಡ್ ಪೊಸಿಷನ್. ಅಲ್ಲಿಂದ ನಿಮ್ಗೆ ಏನರೆ ಈ ವಿದ್ಯಾರ್ಥಿಗಳಿಗೆ ಮಾಡಲಿಕ್ಕೆ ಆಗುತ್ತೆ ಅಂತಂದ್ರೆ, ಪ್ಲೀಸ್ ಸೆಂಡ್ ಅ ನೋಟ್ ಟು ಅವರ್ ಪ್ರಿನ್ಸಿಪಲ್ ಆ್ಯಸ್ ಟು ವಾಟ್ ಯು ಕ್ಯಾನ್ ಡೂ ಫಾರ್ ದ ಸ್ಟೂಡೆಂಟ್ಸ್ ಫಾರ್ ದಿಸ್ ಕಾಲೇಜ್. ಅದರಿಂದ ನಮಗೆ ಅಷ್ಟೇ ಒಂದು ಎನ್ಕರೇಜಿಂಗ್ ಆ್ಯಂಡ್ ಮೋಟಿವೇಟಿಂಗ್ ಅಷ್ಟೇ ಅಲ್ಲ. ಐ ಸಿ ಮೆನಿ ಆಫ್ ದ ಸ್ಟಾಫ್ ಮೆಂಬರ್ಸ್ ಹೂ ಆರ್ ಕ್ವೈಟ್, ಮೇ ಬಿ ಸಮ್ ಆಫ್ ದೆಮ್ ಹ್ಯಾವ್ ಆಲ್ರೆಡಿ ರಿಟೈರ್ಡ್, ಬಟ್ ಸ್ಟಿಲ್ ಮೆನಿ ಆಫ್ ದೆಮ್ ಆರ್ ಸರ್ವಿಂಗ್ ಹಿಯರ್. ನನ್ನ ಒಂದು ಈ ಕಾಲೇಜಿಂದ ನಾನು 91ರಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆದಾಗಿನಿಂದ ಇಲ್ಲಿ ರೆಗ್ಯುಲರ್ಲಿ ಬರ್ತಾ ಇದ್ದೇನೆ. ಮತ್ತು ಇಲ್ಲೆಲ್ಲ ಕೂತಂಥ ಸ್ಟಾಫ್ ಮೆಂಬರ್ಸ್, ನನಗೆ 4 ಬಾರಿ ವಿಧಾನ ಪರಿಷತ್ತಿನ ಸದಸ್ಯನಾಗ್ಲಿಕ್ಕೆ ಕೂಡ ಈ ಸ್ಟಾಫ್ ಮೆಂಬರ್ಸ್ ಕಾರಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದೇ ವೇಳೆ ಕಾಲೇಜಿನ ವಿಶ್ರಾಂತ ಪ್ರಾಚಾರ್ಯರಿಗೆ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ನೂತನವಾಗಿ ನಿರ್ಮಿಸಿದ ಹೊರಾಂಗಣ ಸಭಾಂಗಣವನ್ನ ಶಶಿಲ್ಜಿ ನಮೋಶಿ ಅವರು ಉದ್ಘಾಟಿಸಿದರು. ಸಮಾರಂಭದಲ್ಲಿ ವಿಶೇಷ ಅತಿಥಿಗಳಾಗಿ ಪಾಲ್ಗೊಂಡ ನಿವೃತ್ತ ಪ್ರಾಂಶುಪಾಲರಾದ ಕೆಎಚ್ ಪಾಟೀಲ್, ಸಂಸ್ಥೆಯ ಸದಸ್ಯ ಕಾಲೇಜಿನ ಸಂಚಾಲಕ ನಿಶಾಂತ್ ಜಿ ಏಲಿ, ಉಪಾಧ್ಯಕ್ಷ ರಾಜು ಬಿಮಳ್ಳಿ, ಸದಸ್ಯರಾದ ಅರುಣ್ ಕುಮಾರ್ ಎಂ ಪಾಟೀಲ್, ಡಾಕ್ಟರ್ ನಾಗೇಂದ್ರ ಎಸ್ ಮಂಟಾಳೆ, ಡಾಕ್ಟರ್ ಶಣ್ಬಸಪ್ಪ ಆರ್ ಹಾರ್ವಾಳ್, ಅನಿಲ್ ಕುಮಾರ್ ಎಸ್ ಮಡ್ಗೋಳ್, ಡಾಕ್ಟರ್ ಕಿರಣ್ ಎ ದೇಶ್ಮುಖ್, ನಾಗಣ್ಣ ಎಸ್ ಘಂಟಿ, ರವಿ ಪಾಟೀಲ್, ಪ್ರಾಚಾರ್ಯ ಡಾಕ್ಟರ್ ಆರ್ ಬಸವರಾಜ್ ಸೇರಿದಂತೆ ಹಳೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗುಲ್ಬರ್ಗಾ ರೋಟರಿ ಕ್ಲಬ್ ಸಖಿ ವತಿಯಿಂದ ಆಯೋಜಿಸಲಾಗಿದ್ದ ಎಕ್ಸಿಬಿಷನ್ ಕಮ್ ಫನ್ ಫೇರ್ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ನಗರದ ರೋಟರಿ ಕ್ಲಬ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಎಕ್ಸಿಬಿಷನ್ ಕಮ್ ಫನ್ ಫೇರ್ ಕಾರ್ಯಕ್ರಮವನ್ನು ಪಿಎಸ್ಐ ಯಶೋಧ ಕಟ್ಕೆ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ರೋಟರಿ ಸಖಿ ಅಧ್ಯಕ್ಷರಾದ ರೋಹಿಣಿ ಯಳಸಂಗಿಕರ್ ಅವರು, ರೋಟರಿ ಕ್ಲಬ್ ಸಖಿ ವತಿಯಿಂದ ಪ್ರತಿ ವರ್ಷವೂ ವಿನೂತನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತಿದ್ದು, ಈ ಬಾರಿಯೂ ಸಹ ಸಖಿ ತಂಡದಿಂದ ಸಂಕ್ರಾಂತಿ ಸಂಭ್ರಮವನ್ನು ವಿಶೇಷವಾಗಿ ಆಚರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಇವತ್ತು 12th ಜನವರಿ ರೋಟರಿ ಕ್ಲಬ್ ಪ್ರಿಮೈಸಸ್ ಅಪೋಸಿಟ್ ಪಬ್ಲಿಕ್ ಗಾರ್ಡನ್ ನಾವು ಇಲ್ಲಿ ಒಂದು ಫನ್ ಫೇರ್ ಅಂತ ಮಾಡ್ತಾಯಿದ್ದೀವಿ. ಈ ಫನ್ ಫೇರ್ದಲ್ಲಿ ಸನಿ 45 ಸ್ಟಾಲ್ಸ್ ಬಿದ್ದವ.
ಇದರಲ್ಲಿ ಬಟ್ಟೆ, ಸೀರೆಗಳು, ತಿನ್ನು ಪದಾರ್ಥಗಳು ಮತ್ತು ಆರ್ಗ್ಯಾನಿಕ್ ಎಷ್ಟೋ ಆರ್ಗ್ಯಾನಿಕ್ ಮಟೀರಿಯಲ್ಸ್ ಅವ. ಮತ್ತು ಎಂಬ್ರಾಯ್ಡ್ರಿ ಮಾಡಿದ್ದು ಸೀರೆಗಳಿದೆ. ಮತ್ತು ನಾವೆಲ್ಟಿ ಅಂದರೆ ಹುಡುಗರಿಗೆ ಹಾಕೋದು ಅಂಥ ಕಿವ್ಯಾಗಿಂದು ಒಳಗಿಂದು ಅಂಥವೆಲ್ಲ ಸ್ಟಾಲ್ಸ್ ಬಂದಿವೆ. ಲೇಡೀಸ್ ಸ್ಟೋರ್, ಹಾಗೆ ಹಪ್ಪಳ, ಸಂಡ್ಗಿ ಅವು ಎಲ್ಲ ಕೂಡ ಚಕ್ಕಲಿ, ನಿಪ್ಪಟ್ಟು, ನೀವು ಯಾವ್ದು ಬೇಡ್ತೀರಿ ಅದು ಎಲ್ಲ ತಿನ್ನು ಪದಾರ್ಥಗಳನ್ನು ಬಂದಿದ್ದಾವೆ. ಹೋಮ್ ಮೇಡ್ ಆರ್ಗ್ಯಾನಿಕ್ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅವ ಎಲ್ಲ. ಹಾಗೂ ಕೇಕ್, ಸ್ವಾದಿಷ್ಟ ಕೇಕ್ ಬಂದಿದೆ. ಎಗ್ಲೆಸ್ ಕೇಕ್ ಇದೆ ಇಲ್ಲಿ. ಹಾಗೂ ತಿಂಡಿಗಳನ್ನು ಪಾವ್ ಭಾಜಿ, ಪಾನಿಪುರಿ ಮತ್ತು ದೋಸೆ, ಢೋಕ್ಲಾ ಅದು ಎಲ್ಲ ಕೂಡ ಇದೆ. ಸೊ ಎಲ್ಲರೂ ಬನ್ನಿ, ಭಾಳಷ್ಟು ಪ್ರಮಾಣದಲ್ಲಿ ನೀವು ಎಲ್ಲರೂ ಇಲ್ಲೇ ಬಂದು ಇದರದ್ದು ಆಸ್ವಾದ ತಗೋಬೇಕು. ಇದು ಯಾಕೆ ನಾವು ಮಾಡಿದ್ದೀವಿ ಫನ್ ಫೇರ್ ಅಂದ್ರೆ, ಇದಕ್ಕೆ ಮಹಿಳೆಯರಿಗೆ ಸ್ವಲ್ಪ ಪ್ರೋತ್ಸಾಹ ಸಿಗುತ್ತದೆ. ಮಹಿಳೆಯರಿಗೆ ಮನ್ಯಾಗ ಕೂತು ಏನು ಪ್ರಾಡಕ್ಟ್ಸ್ ಮಾಡ್ತಾರೆ ಅದೆಲ್ಲ ಇಲ್ಲೇ ತಂದು ಮಾರ್ತಾ ಇದ್ದಾರೆ. ಸೊ ನಾವು ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು. ಸೊ ಮಹಿಳೆಯರ ದರ್ಶನದೇ ಇದು ಇದೆ. ಹಾಗೂ ಮಹಿಳೆಯರ ದರ್ಶನದೇ ಮಾಡ್ತಾ ಇದ್ದಾರೆ ಎಲ್ಲರೂ. ಇಲ್ಲೇ ನೀವು ಬನ್ನಿ, ಬಂದು ಎಲ್ಲ ಸ್ಟಾಲ್ಸ್ಗೆ ಭೇಟಿ ಕೊಡ್ರಿ. ಹಾಗೂ ಇಲ್ಲೇ ನಾವು ಏನು ಫನ್ ಫೇರ್ ಮಾಡ್ತಾ ಇದ್ದೀವಿ ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ಆಮೇಲೆ ಇಲ್ಲಿ ಬರಬೇಕು ಅಂತ ನಾ ಎಲ್ಲರಿಗೂ ಗುಲ್ಬರ್ಗ ಜನತೆಗೆ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಮಾಡ್ಬೇಕಂದ್ರೆ ನನಗೆ ನನ್ನ ರೋಟ್ರಿ ಸಖಿ ಕಡೆಯಿಂದ ಭಾಳಷ್ಟು ಸಹಾಯ ಆಗಿದೆ. ಎಲ್ಲ ಮೆಂಬರ್ಸ್ ನನಗೆ ಸಹಾಯ ಮಾಡಿದ್ದಾರೆ. ಮಾಧವಿ ಕಿಣಗಿ, ಅನುರಾಧ ಕುಮಾರಸ್ವಾಮಿ, ನನ್ನ ಸೆಕ್ರೆಟರಿ ಲತಾ ದೇಶಪಾಂಡೆ, ಮೋಹಿನಿ ಜಿಡ್ಗೇಕರ್, ರೇಣುಕಾ ರಾಠೋಡ್, ಪ್ರೀತಿ ಮಾನ್ಕರ್, ಶ್ವೇತಾ ಮಾನ್ಕರ್, ಹೀಗೆ ಸಾಕಷ್ಟು ಜನಗಳು, ಪ್ರಿಯಾಂಕಾ ಮುಗಳಿ, ಹೀಗೆ ಭಾಳಷ್ಟು ಜನಗಳು ಅಂದರೆ ಎಲ್ಲ ನನ್ನ ಸಖಿ ಮೆಂಬರ್ಸ್ ನನಗೆ ಹೆಲ್ಪ್ ಮಾಡಿದ್ದಾರೆ. ಹಾಗೂ ವನಿತಾ ವಿಕಾಸ್ ಮಂಡಳ ಇವ್ರದ್ದು ಕೂಡ ಭಾಳಷ್ಟು ಸ್ಟಾಲ್ಸ್ ನಮಗೆ ಬಂದಿದೆ. ಸೊ ಅವ್ರಿಗೂ ಕೂಡ ನಾನು ಭಾಳಷ್ಟು ನಮ್ಮ ಸಖಿ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೂ ಭಾಳಷ್ಟು ಇನ್ನರ್ ವೀಲ್ ಕ್ಲಬ್ ಆಫ್ ಗುಲ್ಬರ್ಗ ಮತ್ತು ರಾಮ್ ಪ್ಯಾರಿ ಲಾಹೋಟಿ ಸ್ಕೂಲ್ ಇವರೆಲ್ಲರ ಕಡೆಯಿಂದ ನಮಗೆ ಸ್ವಲ್ಪ ಹೆಲ್ಪ್ ಆಗಿದೆ. ಅವ್ರಿಗೂ ಕೂಡ ನಾನು ಸಹರ್ಷ ಧನ್ಯವಾದಗಳು ಕೊಡ್ತಾ ಇದ್ದೀನಿ. ಪುಣೆಯಿಂದ ಮತ್ತೆ ಹೈದರಾಬಾದಿಂದ, ಬಾಂಬೆಯಿಂದ ಅವುಗಳಿಗೆ ಕಲಿಸಿಟ್ಟು ಅವರಿಗೆ ತುಪ್ಪ ಕಾರ್ಯಕ್ರಮ ಇಟ್ಟು ಹೊರಗೆ ಇಟ್ಕೊಂಡು ತುಪ್ಪ ಇಟ್ಕೊಂಡು ಹಾಲು ಮೊಸರು ತುಪ್ಪ ಇಟ್ಕೊಂಡು ಬಜ್ಜಿ ಇಟ್ಕೊಂಡು ಇಷ್ಟು ಒಂದು 14 ಥರದ ಅಡುಗೆ ಮಾಡಿ ಕೊಡ್ತಿದ್ದೆ. ಸುಮಾರು ಒಂದಕ್ಕೆ ರಾಧಾನೇ ಐತೆ, ಒಂದು ಲಕ್ಷ್ಮಿಯಿಂದ ಇರ್ತಿದೆ. ಸಮಾರಂಭದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷರಾದ ಚನ್ನಬಸಪ್ಪ, ಲತಾ ದೇಶಪಾಂಡೆ, ಮೋಹಿನಿ ಜಿಡ್ಗೇಕರ್, ಅನುರಾಧ ಕುಮಾರಸ್ವಾಮಿ, ಮಾಧವಿ ಕಿಣಗಿ, ಪ್ರಿಯಾಂಕಾ ಮುಗಳಿ, ಪ್ರೀತಿ ಮಾನ್ಕರ್, ಜ್ಯೋತಿ ರಾಠೋಡ್, ಇಂದ್ರಾ ರಾಠೋಡ್, ರೇಣುಕಾ ರಾಠೋಡ್, ವನಿತಾ ವಿಕಾಸ್, ರಾಮ್ ಪ್ಯಾರೆ ಲಾಹೋಟಿ ಸೇರಿದಂತೆ ಬಾಲ ವಿಕಾಸ ಶಾಲೆ ಸದಸ್ಯರು ಹಾಗೂ ಇನ್ನರ್ವಿಲ್ ಕ್ಲಬ್ ಸದಸ್ಯರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಅಪ್ರಾಪ್ತರು ಬೈಕ್ ಚಲಾಯಿಸಿದ್ರೆ ದಂಡ, ಕಮಿಷನರ್ ಶರಣಪ್ಪಾಡಗೆ ಎಚ್ಚರಿಕೆ. ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ, ಡ್ರಗ್ಸ್ ಸ್ಮಗ್ಲರ್ ಮೇಲೆ ಪೊಲೀಸರಿಂದ ಗುಂಡಿನ ದಾಳಿ. ಸಂಚಾರಿ ನಿಯಮ ಉಲ್ಲಂಘನೆ, 154 ಬೈಕ್ ಜಪ್ತಿ ಮಾಡಿದ ಕಲಬುರಗಿ ನಗರ ಪೊಲೀಸರು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ನಗರದಲ್ಲಿ ಅಪ್ರಾಪ್ತ ಬಾಲಕಿಯರು ವಾಹನ ಚಲಾಯಿಸುವವರ ವಿರುದ್ಧ ವಿಶೇಷ ಕಾರ್ಯಾಚರಣೆ ನಡೆಸಿದ ಕಲಬುರಗಿ ನಗರ ಪೊಲೀಸರು 154 ಬೈಕ್ಗಳನ್ನ ಜಪ್ತಿ ಮಾಡಿದ್ದು, ಈ ಕುರಿತು ಜಾಗೃತಿ ವಹಿಸುವಂತೆ ಪೋಷಕರಿಗೆ ವಾರ್ನಿಂಗ್ ಮಾಡಿದ್ದಾರೆ. ಇತ್ತೀಚೆಗೆ ಕಲಬುರಗಿ ನಗರದಲ್ಲಿ ಅಪಘಾತ ಪ್ರಕರಣಗಳು ಹೆಚ್ಚುತ್ತಿದ್ದು, ಅದನ್ನು ತಡೆಗಟ್ಟಲು ಹಾಗೂ ರಸ್ತೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಕಲಬುರಗಿ ನಗರ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿ 18 ವರ್ಷ ಕೆಳಗಿನ ಬಾಲಕಿಯರು ಚಲಾಯಿಸುತ್ತಿದ್ದ 154 ಬೈಕ್ ವಶಕ್ಕೆ ಪಡೆದಿದ್ದಾರೆ. ಅಪ್ರಾಪ್ತ ಬಾಲಕ ಬೈಕ್ ಚಾಲನೆ ಮಾಡಿ ಅಪಘಾತ ಎಸಗಿದ ಪ್ರಕರಣದಲ್ಲಿ 25,000 ದಂಡ ಹಾಕುವ ಮೂಲಕ ಪೋಷಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಇನ್ನು ಈ ಕುರಿತು ಪೋಷಕರೊಂದಿಗೆ ಸಭೆ ನಡೆಸಿದ ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಢಗೆ ಅವರು ಅಪ್ರಾಪ್ತ ಬಾಲಕರಿಗೆ ಬೈಕ್ ಚಲಾಯಿಸಲು ಕೊಟ್ಟ ಪೋಷಕರಿಗೆ ವಾರ್ನಿಂಗ್ ಮಾಡಿದ್ದಾರೆ. ಬಳಿಕ ಸೀಸ್ ಮಾಡಿದ್ದ 154 ಬೈಕ್ಗಳನ್ನು ವಾಪಸ್ ಪೋಷಕರಿಗೆ ಹಿಂದಿರುಗಿಸಲಾಯಿತು. ಎಲ್ಲರಿಗೂ ನಮಸ್ಕಾರ. ತಮಗಾಗ ಈಗ 2 ದಿನಗಳ ಹಿಂದೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮಗೆ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಒಂದು ಮಾದಕ ವಸ್ತುಗಳ ವಿರುದ್ಧ ನಮ್ಮ ಏನು ವಿಶೇಷ ಕಾರ್ಯಾಚರಣೆಯನ್ನು ತೆಗೆದುಕೊಳ್ತಾ ಇದ್ದೀವಿ, ಅದರ ಬಗ್ಗೆ ನಾವು ತಿಳಿಸಿದ್ದೀವಿ. ಅದೇ ಸಂದರ್ಭದಲ್ಲಿ ತಮಗೆ ಕಲಬುರಗಿ ನಗರದಲ್ಲಿ ಹೆಚ್ಚುತ್ತಿರುವ ಈ ಟ್ರಾಫಿಕ್ ಇಂಡಿಸಿಪ್ಲಿನ್ ಬಗ್ಗೆನೂ ನಾನು ತಮ್ಮ ಗಮನಕ್ಕೆ ತಂದಿದ್ದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ನಾನು ನಮ್ಮ ಅಧಿಕಾರಿಗಳ ಜೊತೆ ವಿಶೇಷ ಸಭೆಗಳನ್ನು ಮಾಡಿ ಕಳೆದ 3 ವರ್ಷಗಳ ಅಂಕಿಅಂಶಗಳನ್ನು ಕೂಡ ನಾವು ವಿಶ್ಲೇಷಣೆ ಮಾಡಿದ್ದೀವಿ. ಅಪಘಾತಗಳು ಎಲ್ಲೆಲ್ಲಿ ಆಗಿದೆ, ಅದರಲ್ಲಿ ನಂತರ ಯಾವ ವಾಹನಗಳು ಅಪಘಾತಗಳಲ್ಲಿ ಭಾಗಿಯಾಗಿದ್ದಾವೆ, ಎಷ್ಟು ಜನ ಅಪಘಾತಗಳಲ್ಲಿ ಮರಣವನ್ನು ಹೊಂದಿದ್ದಾರೆ, ಎಷ್ಟು ಜನ ಅಪಘಾತಗಳಲ್ಲಿ ಗಾಯಗಳನ್ನು ಹೊಂದಿದ್ದಾರೆ, ಮತ್ತು ಇವುಗಳಿಗೆ ಕಡಿಮೆ ಮಾಡಲಿಕ್ಕೆ, ಕಡಿವಾಣ ಹಾಕಲಿಕ್ಕೆ ಏನು ನಾವು ಕ್ರಮ ಕೈಗೊಳ್ಳಬೇಕನ್ನೋದ್ರ ಬಗ್ಗೆಯೂ ಕೂಡ ನಾವು ಮೆಜರ್ಸ್ಗಳನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಒಂದು ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡೋದೇನಂತಂದರೆ, ನಾವು ಲಾಸ್ಟ್ 3 ಇಯರ್ಸ್ ಅಂಕಿಅಂಶ ನೋಡಿದಾಗ ಸ್ವಲ್ಪ ಮಟ್ಟಿಗೆ 2022-23 ಅಂಕಿಅಂಶಗಳನ್ನು ನೋಡಿದಾಗ 24ಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ಏನು ಪ್ರತಿ ವರ್ಷ ತಮಗೆಲ್ಲ ಗೊತ್ತಿದೆ, ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ದೇಶಾದ್ಯಂತ ಅಂಕಿಅಂಶಗಳು ಜಾಸ್ತಿ ಆಗ್ತಾಯಿದೆ. ನಂಬರ್ ಆಫ್ ಆಕ್ಸಿಡೆಂಟ್ಸ್, ನಂಬರ್ ಆಫ್ ಪೀಪಲ್ ಡೈಡ್ ಇನ್ ಆಕ್ಸಿಡೆಂಟ್ಸ್ ಮತ್ತು ಅಪಘಾತಗಳಲ್ಲಿ ಗಾಯಗೊಂಡಿರುವವರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ನಮ್ಮ ಈ ಕಳೆದ ಒಂದು ವರ್ಷ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದರೆ ನಂಬರ್ ಆಫ್ ಫ್ಯಾಟಲ್ ಆಕ್ಸಿಡೆಂಟ್ಸ್ ಒಂದು 4ರಿಂದ 5 ಒಂದು ಸ್ವಲ್ಪದ ಮಟ್ಟಿಗೆ ಒಂದು ಕಡಿವಾಣ ಹಾಕಬೇಕಾಗಿತ್ತು. ಫಸ್ಟ್ ಆಫ್ ಆಲ್ ಟು ಪುಟ್ ಬ್ರೇಕ್, ಏನು ಇನ್ಕ್ರೀಸ್ ಆಗ್ತಿತ್ತು ಅದನ್ನು ಬ್ರೇಕ್ ಹಾಕಬೇಕಾಗಿತ್ತು. ಅದಕ್ಕೆ ನಾವು ಒಂದು ಲೆವೆಲ್ಗೆ ಯಶಸ್ವಿಯಾಗಿದ್ದೀವಿ ಮತ್ತು ಅದನ್ನು ಸ್ವಲ್ಪ ಮಟ್ಟಿಗೆ ಒಂದು 5 to 10% ಕಡಿಮೆ ಮಾಡಲಿಕ್ಕೆ ಕೂಡ ನಾವು ಯಶಸ್ವಿಯಾಗಿದ್ದೀವಿ. ಬೋತ್ ಇನ್ ನಂಬರ್ ಆಫ್ ಆಕ್ಸಿಡೆಂಟ್ಸ್, ನಂಬರ್ ಆಫ್ ಪೀಪಲ್ ಡೈಡ್ ಇನ್ ಇಂಜೂರ್ಡ್ ಇನ್ ಆಕ್ಸಿಡೆಂಟ್ಸ್. ಅದನ್ನು ಇನ್ನೂ ಸ್ವಲ್ಪ ಪರಿಣಾಮಕಾರಿಯಾಗಿ ನಾವು ಮಾಡಲೇಬೇಕಾಗಿದೆ. ಅದು ನಾವು ಯಶಸ್ವಿ ಆಗಬೇಕಾದ್ರೆ ಈ ಸಂಚಾರಿ ನಿಯಮಗಳ ಪಾಲನೆ ಅದು ತುಂಬ ಶಿಸ್ತಿನಿಂದ ಕಾರ್ಯರೂಪಕ್ಕೆ ತರಬೇಕಾದ ಒಂದು ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಈಗ ನಾವು 3 ಸ್ಪೆಷಲ್ ಡ್ರೈವ್ಸ್ಗಳನ್ನು ಈಗ ಆರಂಭ ಮಾಡಿದ್ದೀವಿ ಲಾಸ್ಟ್ 1 ವೀಕಲ್ಲಿ. ಫಸ್ಟ್ ಒಂದೇನಂತಂದರೆ ಈ
ಅಪ್ರಾಪ್ತ ಬಾಲಕರಿಗೆ ಮತ್ತು ಯುವತಿಯರಿಗೆ ಲೆಸ್ ದ್ಯಾನ್ 18 ಇಯರ್ಸ್ ಮೈನರ್ಸ್ ಅವರಿಗೆ ವಾಹನಗಳ ಚಾಲನೆ ಮಾಡಲಿಕ್ಕೆ ಕೊಡುವವರ ವಿರುದ್ಧ ಒಂದು ಕಾರ್ಯಾಚರಣೆ. ಎರಡನೇದು ಏನು ಸಿಗ್ನಲ್ ಜಂಪ್ ಮಾಡ್ತಾ ಇದ್ದಾರೆ, ರೆಡ್ ಸಿಗ್ನಲನ್ನು ಜಂಪ್ ಮಾಡೋಂಥವ್ರ ವಿರುದ್ಧನೂ ಕೂಡ ಕಾರ್ಯಾಚರಣೆ. ಥರ್ಡ್, ಡ್ರಂಕ್ ಆ್ಯಂಡ್ ಡ್ರೈವಿಂಗ್. ತಮಗೆಲ್ಲ ಗುರ್ತಿದೆ, ಈಗ ನಾವು ಅಂಕಿ ಅಂಶಗಳನ್ನು ವಿಶ್ಲೇಷಣೆ ಮಾಡಿದಾಗ ಮೇಜರ್ ಡೆತ್ ಈಸ್ ಬಿಕಾಸ್ ಆಫ್ ಓವರ್ ಸ್ಪೀಡಿಂಗ್ ಆ್ಯಂಡ್ ಡ್ರಂಕ್ ಆ್ಯಂಡ್ ಡ್ರೈವಿಂಗ್. ಆ ಹಿನ್ನೆಲೆಯಲ್ಲಿ ನಮ್ಮ ಏನು ಈಗ ಸ್ಟೇಟ್ ಹೈವೇ ಬರುತ್ತೆ, ನಮಗೆ ನ್ಯಾಷನಲ್ ಹೈವೇ ಬರುತ್ತೆ, ಅಲ್ಲಿ ಈ ಓವರ್ ಸ್ಪೀಡ್ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಅದರ ಬಗ್ಗೆ ನಾವು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ಗಳ ಬಗ್ಗೆಯೂ ಕೂಡ ನಾವು ಒಂದು ವಿಶೇಷ ಒತ್ತನ್ನು ಕೊಡು ಈಗ ಅದನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲೇನು ನಮ್ಮ ಹತ್ರ 2 ಸಂಚಾರಿ ಪೊಲೀಸ್ ಸ್ಟೇಷನ್ ಇದೆ. ಅವರು ಟ್ರಾಫಿಕ್ ರೆಗ್ಯುಲೇಷನ್ ಮಾಡಬೇಕು, ಎನ್ಫೋರ್ಸ್ಮೆಂಟ್ ಮಾಡಬೇಕು ಮತ್ತು ಅವರ ಎನ್ಫೋರ್ಸ್ಮೆಂಟ್ ನಗರದಾದ್ಯಂತ ಒಂದು ಪರಿಣಾಮಕಾರಿಯಾಗಿ ಸಾರ್ವಜನಿಕರಿಗೆ ಅದು ತಲುಪುವ ಮಟ್ಟಕ್ಕೆ ಆಗಲ್ಲ ಅಂತ ತಿಳ್ಕೊಂಡು ನಾವು ನಮ್ಮ ರೆಗ್ಯುಲರ್ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಾವು ಈಗ ಅಧಿಕಾರಿಗಳನ್ನು ಕೂಡ ನಾವು ಬಳಸ್ತಾ ಇದ್ದೀವಿ. ಅದರ ಒಂದು ಹಿನ್ನೆಲೆಯಲ್ಲಿ ಈಗ ಲಾಸ್ಟ್ 1 ವೀಕಲ್ಲಿ ನಾವು ನೋಡಿದಾಗ ಒಟ್ಟು 154 ಈ ಮೈನರ್ಸ್ ಏನು ವಾಹನ ಸಂಚಾರ ಚಾಲನೆ ಮಾಡ್ತಾಯಿದ್ರು ಅವರ ವಾಹನಗಳನ್ನು ನಾವು ಸೀಸ್ ಮಾಡಿದ್ದೀವಿ. ಒಂದು ಕೆಲವು ಸಾರ್ವಜನಿಕರಲ್ಲಿ, ತಂದೆ ತಾಯಂದರಲ್ಲಿ, ಈ ವಿದ್ಯಾರ್ಥಿಗಳಲ್ಲಿ ಕಾನೂನು ಬಗ್ಗೆ ಅರಿವಿಲ್ಲ ಅಂತಲೂ ನಾವು ಇಟ್ಕೊಂಡ್ರೆ ಇದನ್ನು ನಾವು ಅವರಿಗೆ ಒಂದು ಎಚ್ಚರಿಕೆಯಾಗಿ ಅವರ ಮುಖಾಂತರ ವಿ ವಾಂಟ್ ಟು ಯೂಸ್ ದೆಮ್ ಆ್ಯಸ್ ಅಂಬ್ಯಾಸಡರ್ಸ್. ನಮ್ಮ ಈ ಸಂಚಾರಿ ನಿಯಮಗಳನ್ನು ಪಾಲನೆಗೆ ಏನು ಒಂದು ರಾಯಭಾರಿಗಳ ಥರ ಅವರು ಹೋಗಿ ಎಲ್ಲರ ಬಗ್ಗೆ ಒಂದು ಈ ನಿಯಮಗಳ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೂ ಕೂಡ ಅವರಿಗೆ ನಾವು ಈಗ ಮನವಿ ಮಾಡಿದ್ದೀವಿ. ಮತ್ತು ಅವರು ಕೂಡ ಫಸ್ಟ್ ಅವರು ಏನು ಟ್ರಾಫಿಕ್ ನಿಯಮಗಳಿದೆ, ಸಂಚಾರಿ ನಿಯಮಗಳು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ಹೇಳಿದ್ವಿ. ಮತ್ತು ಅವರ ಏನು ಸೀಸ್ ಆಗಿರುವಂಥ ವೆಹಿಕಲ್ಸ್ ಇದೆ ಕಂಪ್ಲೀಟ್ ನಮ್ಮ ಹತ್ರ ಡೇಟಾಬೇಸ್ ಇದೆ. ಈಗ ಮೈನರ್ಸ್ಗಳಿಗೆ ಒಂದು ವಾಹನಗಳನ್ನು ನೀಡಿದರೆ ಕಾನೂನು ಯಾವ ರೀತಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ನಮ್ಮ ಮೋಟ್ರ್ ವೆಹಿಕಲ್ ಆ್ಯಕ್ಟಲ್ಲಿ ಸೆಕ್ಷನ್ 199A ಯಾರಾದರೂ ಅಪ್ರಾಪ್ತ ವಯಸ್ಸಿನವರಿಗೆ ವಾಹನ ಚಾಲನೆ ಮಾಡಲಿಕ್ಕೆ ನೀಡಿದರೆ 3 ವರ್ಷದವರೆಗೆ ಸಜೆ ಮಾಡ್ಬೋದು, ಕಾರಾಗೃಹಕ್ಕೆ ಕಳಿಸ್ಬೋದು ಮತ್ತು 25,000ವರೆಗೂ ದಂಡ ಇದೆ. ಅಪ್ ಟು 3 ಇಯರ್ಸ್ 3 ವರ್ಷದವರೆಗೆ ಕಾರಾಗೃಹದ ಶಿಕ್ಷೆ ಮತ್ತು 25,000 ರೂಪಾಯಿಯ ದಂಡ ಇದೆ. ಮತ್ತು ಅದಲ್ಲದೆ ಯಾರು ವಾಹನ ಚಾಲನೆ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಪರವಾನಗಿ ಇಲ್ಲದೆ ಒಂದು ವೇಳೆ ವೆಹಿಕಲ್ ಓಡಿಸಿದರೆ ಅಪ್ ಟು 5,000 ಅಥವಾ 3 ಮಂತ್ಸ್ ಶಿಕ್ಷೆ ಇದೆ. ಇನ್ನೂ ಒಂದಿದೆ, ಒಂದು ಅಪ್ರಾಪ್ತ ವಯಸ್ಸರಿಗೆ ವಾಹನ ಚಾಲನೆ ಮಾಡಿಕೊಡೋದು. ಇನ್ನೊಬ್ಬರು ಮೇಜರ್ ಇರೋವಂಥವ್ರು ವಯಸ್ಕರಿದ್ದಾರೆ, ಎಬೋ 18 ಇದ್ದಾರೆ, ವಿತೌಟ್ ಲೈಸೆನ್ಸ್ ಇದ್ದಾರೆ, ಅವರಿಗೂ ಕೂಡ ನೀವೇನಾದರೂ ವಾಹನ ಚಾಲನೆ ಮಾಡಿದರೆ 181 ME ಆ್ಯಕ್ಟ್ ಪ್ರಕಾರ 5,000 ಫೈನು ಅಥವಾ ಮತ್ತು 3 ತಿಂಗಳುಗಳ ಕಾರಾಗೃಹ ಶಿಕ್ಷೆ ಆಗುತ್ತೆ. ಹಾಗಾಗಿ ಎಲ್ಲರಲ್ಲಿ ವಿನಂತಿ ಅಂತಂದರೆ ಡೋಂಟ್ ಗಿವ್ ಯುವರ್ ವೆಹಿಕಲ್ಸ್ ಟು ಮೈನರ್ಸ್ ಆರ್ ಪೀಪಲ್ ಹೂ ಆರ್ ನಾಟ್ ಹ್ಯಾವಿಂಗ್ ವ್ಯಾಲಿಡ್ ಲೈಸೆನ್ಸ್. ಒಂದು ವೇಳೆ ಆದರೆ ಕೊಟ್ಟರೆ ಮತ್ತೆ ನಾವು ಈ ಏನು ಈಗ ಫೈನ್ ಇದೆ ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಈಗಾಗಲೇ ನಾವು 25,000 ರೂಪಾಯಿ ಫೈನ್ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಒಂದು ನಿದರ್ಶನ ಇದೆ. ಇದೇ ರೀತಿ ಯಾರಾದರೂ ಮೈನರ್ಸ್ಗಳಿಗೆ ವಾಹನ ಚಾಲನೆ ಮಾಡಲಿಕ್ಕೆ ಕೊಟ್ಟರೆ ಕಡ್ಡಾಯವಾಗಿ ನಾವು ಎನ್ಫೋರ್ಸ್ಮೆಂಟನ್ನು ಸ್ಟಾರ್ಟ್ ಮಾಡ್ತೀವಿ. ಮತ್ತು ಕಳೆದ ಒಂದು ವಾರದಲ್ಲಿ ಮೋರ್ ದ್ಯಾನ್ 100 ರೆಡ್ ಸಿಗ್ನಲ್ ಏನು ಸಿಗ್ನಲ್ ಜಂಪಿಂಗ್ ಇದೆ ಅದರಲ್ಲಿ ಅವ್ರ ಮೇಲೂ ಕೂಡ ನಾವು ಈಗ ಆಲ್ರೆಡಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ನಿಯರ್ಲಿ 40 ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸನ್ನು ಈಗ ಲಾಸ್ಟ್ 1 ವೀಕಲ್ಲಿ ಹಾಕಿದ್ದೀವಿ. ಈ ಡ್ರೈವ್ ನಿರಂತರವಾಗಿ ಕಾರ್ಯಾಚರಣೆ ಆಗುತ್ತೆ. ಎಲ್ಲಿವರೆಗೆ ಅಂತಂದರೆ ಎಲ್ಲರೂ ತಾವು ಇಲ್ಲೇನು ಸಾರ್ವಜನಿಕರು ಸೇರಿದ್ದಾರೆ ಮತ್ತು ಯಾರು ತಮ್ಮ ಮಾಧ್ಯಮದ ಮುಖಾಂತರ ಈ ಸಂದೇಶ ತಲುಪ್ತಾ ಇದೆ, ತಮ್ಮೆಲ್ಲರ ಒಂದು ಹಿತಾಸಕ್ತಿಯಲ್ಲಿ ತಮ್ಮ ಮಕ್ಕಳ ಒಂದು ಸುರಕ್ಷತಾ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ, ಡೋಂಟ್ ಗಿವ್ ಯುವರ್ ವೆಹಿಕಲ್ಸ್ ಟು ಮೈನರ್ಸ್. ಮತ್ತು ಒಂದು ವೇಳೆ ಅವ್ರಿಗೇನಾದರೂ ತಾವು ಅವ್ರಿಗೆ ಶಾಲೆ ಹೋಗಬೇಕು, ಕಾಲೇಜ್ ಹೋಗಬೇಕು ಅಂತಂದರೆ ಸೈಕಲ್ ಕೊಡಿಸುವಂಥದ್ದು ಮಾಡಿ, ಅಥವಾ ಪರ್ಯಾಯ ಅವರಿಗೆ ಡ್ರಾಪ್ ಮತ್ತು ಪಿಕಪ್ ಮತ್ತು ಡ್ರಾಪ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ ಆಟೋದಲ್ಲಿ ಹಾಕಿ ಕಳಿಸ್ಬೋದು, ಅಥವಾ ಸ್ಕೂಲ್ ಕಾಲೇಜ್ ಬಸ್ಗಳಲ್ಲಿ ತಾವು ಕಳಿಸುವಂಥದ್ದು ಮಾಡ್ಬೋದು. ಅದನ್ನು ಬಿಟ್ಟು ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಆಟ ಆಡೋದು ಬೇಡ. ಈಗಾಗಲೇ ಅವರಿಗೆ ತಮ್ಮ ನಿಯರ್ ಆ್ಯಂಡ್ ಡಿಯರ್ ಒನ್ಸನ್ನು ಕಳ್ಕೊಂಡ್ರೆ
ಎಷ್ಟೊಂದು ಜೀವನ ಪರ್ಯಂತ ಪ್ರಾಯಶ್ಚಿತ್ತ ಪಡುವಂಥ ಘಟನೆಗಳು ಸುಮಾರು ಈಗಾಗಲೇ ನಾವು ನೋಡಿದ್ದೀವಿ. ಆ ಘಟನೆಗಳನ್ನು ಅವುಗಳಿಂದ ನಾವು ಪಾಠ ಕಲಿತು ನಮ್ಮ ಮಕ್ಕಳಿಗೆ ನಾವು ಕಾನೂನನ್ನು ಉಲ್ಲಂಘನೆ ಮಾಡಲಿಕ್ಕೆ ಅವಕಾಶನ ಮಾಡಿಕೊಡಬಾರ್ದು ಅಂತ ಈಗಾಗಲೇ ಎಚ್ಚರಿಕೆಯನ್ನು ನೀಡಿದ್ದೀವಿ. ಇದಲ್ಲದೆ ಮತ್ತು ಎಲ್ಲ ನಮ್ಮ ಅಧಿಕಾರಿಗಳ ಜೊತೆನೂ ಈಗ ಸೂಚನೆ ನೀಡಿದ್ದೀವಿ. ಎಲ್ಲ ವಿದ್ಯಾಸಂಸ್ಥೆಗಳು ಏನೇನಿದೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಕಾಲೇಜಸ್ ಮತ್ತು ಸ್ಕೂಲ್ಸ್, ಅಲ್ಲಿನೂ ಕೂಡ ನಾವು ಡೈಲಿ ಡ್ರೈವನ್ನು ಮಾಡ್ತೀವಿ. ಯಾರು ವಿದ್ಯಾರ್ಥಿಗಳು ವಿತೌಟ್ ವ್ಯಾಲಿಡ್ ಲೈಸೆನ್ಸ್, ಮೈನರ್ಸ್ ಯಾರು ಅಲ್ಲಿ ವಾಹನಗಳನ್ನು ಚಾಲನೆ ಮಾಡ್ತಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನು ಕೈಗೊಳ್ತೀವಿ. ಮತ್ತು ವಿದ್ಯಾಸಂಸ್ಥೆಗಳಿಗೂ ನಾವು ಮನವಿ ಮಾಡ್ತೀವಿ, ಅವರು ಕೂಡ ಎಲ್ಲ ಅವ್ರದ್ದೇನು ಬೆಳಗ್ಗೆ ಅಸೆಂಬ್ಲಿ ಇರುತ್ತೆ, ಸಭೆಯಲ್ಲಿ ಭಾಗವಹಿಸಿದ ಪೋಷಕರು ಕಮಿಷನರ್ ಅವರಿಂದ ಸಂವಾದ ನಡೆಸಿ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಈ ರೀತಿಯ ತಪ್ಪು ಮರುಕಳಿಸದಂತೆ ಗಮನ ಹರಿಸುವುದಾಗಿ ಭರವಸೆ ನೀಡಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಡ್ರಗ್ಸ್ ಸ್ಮಗ್ಲರ್ ಮೇಲೆ ಪೊಲೀಸರು ಫೈರಿಂಗ್ ಮಾಡಿರುವ ಘಟನೆ ಕಲಬುರಗಿ ನಗರದ ತಾವರಗೇರ ಕ್ರಾಸ್ ಬಳಿ ನಡೆದಿದೆ. 32 ವರ್ಷ ವಯಸ್ಸಿನ ಆರೋಪಿ ಸುಪ್ರೀತ್ ನವಲೆ ಮೇಲೆ ಪೊಲೀಸರು ಫೈರಿಂಗ್ ನಡೆಸಿದ್ದಾರೆ. ಅಕ್ರಮವಾಗಿ ಕಾರಿನಲ್ಲಿ ಮಾದಕ ವಸ್ತುಗಳನ್ನು ಸಾಗಾಟ ಮಾಡುತ್ತಿದ್ದ ಸುಪ್ರೀತ್ ಕಾರು ತಪಾಸಣೆ ವೇಳೆ ಪೊಲೀಸರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದ್ದ. ಈ ವೇಳೆ ಚೌಕ್ ಪೊಲೀಸ್ ಠಾಣೆ ಪಿಐ ರಾಘವೇಂದ್ರ ಅವರು ಆತ್ಮರಕ್ಷಣೆಗೆ ಆರೋಪಿ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಘಟನೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಗುರುಮೂರ್ತಿ ಎಂಬುವವರಿಗೆ ಗಾಯಗಳಾಗಿದ್ದು, ಗಾಯಾಳು ಕಾನ್ಸ್ಟೇಬಲ್ ಹಾಗೂ ಆರೋಪಿ ಸುಪ್ರೀತ್ನನ್ನು ನಗರದ ಜಿಮ್ಸ್ ಟ್ರಾಮಾ ಕೇರ್ ಸೆಂಟರ್ಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಕುರಿತು ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ದಿನ ಬೆಳಗಿನ ಜಾವ ಒಂದು ಖಚಿತ ಮಾಹಿತಿ ಬರುತ್ತೆ. ಅದರಲ್ಲಿ ಒಬ್ಬರು ಅನುಮಾನಾಸ್ಪದ ವ್ಯಕ್ತಿ ಸಸ್ಪಿಷಿಯಸ್ ಮೂವ್ಮೆಂಟ್ ಬಗ್ಗೆ ಮತ್ತು ಯಾವುದೋ ಒಂದು ಸಸ್ಪಿಷಿಯಸ್ ವಸ್ತುಗಳ ಸಾಗಾಟ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಖಚಿತ ಮಾಹಿತಿ ಬರುತ್ತೆ ಇನ್ಸ್ಪೆಕ್ಟರ್ ಚೌಕ್ ರಾಘವೇಂದ್ರ ಅವರಿಗೆ. ಅವರು ತಕ್ಷಣ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ. ಅವರು ಅಪರಾಧ ಸಿಬ್ಬಂದಿಗಳನ್ನು ತೆಗೆದುಕೊಂಡು ಅವರು ಏನು ಇವ್ರದ್ದು ಸಸ್ಪಿಷಿಯಸ್ ಪರ್ಸನ್ಸ್ ಮೂಮೆಂಟ್ ಇದೆ ಆ ಕಡೆ ಅವರು ಸಾಕ್ತಾರೆ. ಅಲ್ಲಿ ಹೋದಾಗ ಈ ನಮ್ಮ ಗ್ರಾಮೀಣ ಸ್ಟೇಷನ್ ಲಿಮಿಟ್ಸಲ್ಲಿ ತಾವರಗೆರೆ ಏರಿಯಾ ಏನು ಬರುತ್ತೆ ಆ ಕಡೆ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಸಿಲ್ವರ್ ಕಲರ್ದು ಅದನ್ನು ನಿಲ್ಲಿಸ್ಲಿಕ್ಕೆ ಹೇಳ್ತಾರೆ. ನಿಲ್ಲಿಸಲಿಕ್ಕೆ ಹೋದಾಗ ಏನು ನಮ್ಮ ಸಸ್ಪಿಷಿಯಸ್ ಪರ್ಸನ್ ಇದ್ದಾನೆ ಇಳಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಸಿಬ್ಬಂದಿ ಒಬ್ಬರು ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ ಗುರುಮೂರ್ತಿ ಅಂತ, ಅವರಿಗೆ ಚಾಕುವಿನಿಂದ ಹಲ್ಲೆ ಮಾಡ್ತಾನೆ. ಅವರಿಗೆ ಗಾಯ ಆಗಿದೆ, ಗಂಭೀರವಾಗಿ ಗಾಯ ಆಗಿದೆ. ಆಮೇಲೆ ಅವನು ಅದೇ ವೆಪನ್ ತೊಗೊಂಡು ಹಲ್ಲೆಗೆ ಮುಂದಾಗ್ತಾನೆ ಆತ್ಮರಕ್ಷಣೆಗಾಗಿ. ಮತ್ತು ಇವನು ಸಸ್ಪಿಷಿಯಸ್ ಪರ್ಸನ್ ಇರೋದ್ರಿಂದ ಇನ್ಸ್ಪೆಕ್ಟರ್ ಅವನಿಗೆ ಸರೆಂಡರ್ ಆಗ್ಲಿಕ್ಕೆ ಹೇಳ್ತಾರೆ. ಆದರೂ ಅವನು ಹಲ್ಲೆ ಮುಂದುವರಿಸಿದ್ರಿಂದ ಅವನಿಗೆ ಫೈರ್ ಮಾಡಿ ಸೆಕ್ಯೂರ್ ಮಾಡಿದ್ದಾರೆ. ಈಗ ಏನು ಗಾಯಗೊಂಡಿದ್ದಾನೆ ಸಸ್ಪಿಷಿಯಸ್ ಪರ್ಸನ್ನು ಮತ್ತು ನಮ್ಮ ಸಿಬ್ಬಂದಿ ಅವರಿಗೆ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ. ಮತ್ತು ಈಗೇನು ಇವನು ಇಂಜೂರ್ಡ್ ಅಕ್ಯೂಸ್ಡ್ ಇದ್ದಾನೆ ಅವನ ಹಿನ್ನೆಲೆ ನೋಡಿದಾಗ ಅವನು 3 NDPS ಕೇಸ್ಗಳಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ತಿಳಿದು ಬಂದಿದೆ. ಮತ್ತು ಈಗ ಏನು ಈ ವೆಹಿಕಲ್ ಇದೆ ಆ ವೆಹಿಕಲ್ ಪ್ರಾಥಮಿಕವಾಗಿ ತಪಾಸಣೆ ಮಾಡಿದಾಗ ಇವನು ಈ ಬ್ಲ್ಯಾಕ್ ಮಾರ್ಕೆಟ್ ಏನು ಇಲ್ಲೀಗಲ್ ಆಗಿ ಶೆಡ್ಯೂಲ್ ಎಚ್ ಡ್ರಗ್ಸ್ ಇದೆ, ನೈಟ್ರೋಬೆಟ್ ಟ್ಯಾಬ್ಲೆಟ್ಸು ಮತ್ತು ಬೇರೆ ಮಾದಕ ವಸ್ತುಗಳು ಸಾಗಾಟ ಮಾಡೋದ್ರ ಬಗ್ಗೆ ಮಾಹಿತಿ ಇದೆ. ಈಗಾಗಲೇ ಪ್ರಕರಣ ತೆಗೆದುಕೊಂಡು ಮುಂದಿನ ಕಾರ್ಯ ಲೀಗಲ್ ಆ್ಯಕ್ಷನನ್ನು ನಾವು ಮಾಡ್ತೀವಿ. ಅಲ್ಲ, ಈಗ ಅವನು ಇನ್ಸಿಡೆಂಟ್ ಆಗಿ ಕೆಲವೇ ನಿಮಿಷಗಳಾಗಿದೆ ಮತ್ತು ಮುಂದಿನ ಅವನನ್ನು ಪೊಲೀಸ್ ವಶಕ್ಕೆ ಪಡೆದುಕೊಂಡು ಈಗೆಲ್ಲ ಚಿಕಿತ್ಸೆ ಕೊಟ್ಟು ಅವನು ಪೊಲೀಸ್ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ವಿಚಾರಣೆ ಮಾಡಬೇಕಾಗುತ್ತೆ. ಎಲ್ಲಿಂದ ತರ್ಸ್ಕೊಳ್ತಾ ಇದ್ದ ಮತ್ತು ಯಾರ್ಯಾರಿಗೆ ಸಪ್ಲೈ ಮಾಡ್ತಾ ಇದ್ದ ಇವನ ಹಿನ್ನೆಲೆ ನೋಡಿದಾಗ ಏನು ಈ ನಮ್ಮ ಇಂಟರ್ ಡಿಸ್ಟಿಕ್ ಈ ಮೆಡಿಸಿನ್ಸ್ಗಳನ್ನು ಇಲ್ಲೀಗಲಾಗಿ ಸರಬರಾಜು ಮಾಡುವಂಥದ್ದು ಮತ್ತು ಅದಲ್ಲದೆ ಈವನ್ ಹೈದರಾಬಾದಲ್ಲಿನೂ ಕೂಡ ಇವನ ಮೇಲೆ ಪ್ರಕರಣ ಆಗಿರೋದು ನೋಡಿದರೆ ಇವನ ಒಂದು ವಿಶಾಲವಾಗಿರೋ ರೀತಿ ಪ್ರಾಥಮಿಕವಾಗಿ ಕಾಣುತ್ತೆ. ಹಾಗಾಗಿ
ಎಲ್ಲರ ಬಗ್ಗೆ ಒಂದು ಆಳವಾದ ತನಿಖೆಯನ್ನು ಮಾಡ್ತೀವಿ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದಲ್ಲಿ ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸುವ ಅಪ್ರಾಪ್ತ ವಯಸ್ಸಿನ ಬಾಲಕ ಬಾಲಕಿಯರ ವಿರುದ್ಧ ವಿಶೇಷ ಕಾರ್ಯಾಚರಣೆ ನಡೆಸಿ 154 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಎಸ್.ಡಿ. ತಿಳಿಸಿದ್ದಾರೆ. ನಗರದ ಪೊಲೀಸ್ ಆಯುಕ್ತಾಲಯ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದಲ್ಲಿ ದಿನದಿಂದ ದಿನಕ್ಕೆ ಸಂಚಾರಿ ನಿಯಮಗಳು ಹದಗೆಡುತ್ತಿದೆ. ಬೇಕಾಬಿಟ್ಟಿ ಸಿಗ್ನಲ್ ಉಲ್ಲಂಘನೆ, ಟ್ರಿಬಲ್ ರೈಡಿಂಗ್, ಅಪ್ರಾಪ್ತರಿಂದ ಬೈಕ್ ಚಾಲನೆ ಸೇರಿದಂತೆ ಪರವಾನಗಿ ಇಲ್ಲದೆ ವಾಹನ ಚಲಾಯಿಸುವ ಘಟನೆಗಳು ಹೆಚ್ಚಾಗಿ ನಡೆಯುತ್ತಿವೆ. ಅದನ್ನು ತಡೆಗಟ್ಟಲು ಮೊದಲ ಹಂತವಾಗಿ ವಿಶೇಷ ಕಾರ್ಯಾಚರಣೆ ನಡೆಸಿ 154 ಬೈಕ್ ವಶಕ್ಕೆ ಪಡೆದು ಅಪ್ರಾಪ್ತ ವಯಸ್ಸಿನ ಮಕ್ಕಳ ಪಾಲಕರಿಗೆ ಖಡಕ್ ಎಚ್ಚರಿಕೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಎಷ್ಟು ಜನ ಮಾಡಲಿಲ್ಲ, 100ರಿಂದ 110 ಜನ ಸಂಚಾರಿ ಸಿಬ್ಬಂದಿ ಇದ್ದಾರೆ. ಸಿಗ್ನಲ್ ಟ್ರಾಫಿಕ್ ರೆಗ್ಯುಲೇಟ್ ಮಾಡಬೇಕು, ಡೇ ಮಾಡಬೇಕು, ನೈಟ್ ಮಾಡಬೇಕು, ಹೈವೇ ರೆಗ್ಯುಲೇಷನ್ ಮಾಡಬೇಕು. ಲಾಟ್ ಆಫ್ ವರ್ಕ್ಸ್ ಇದೆ, ಸಿಕ್ಕಾಪಟ್ಟೆ ಕೆಲಸ ಇದೆ, ಡಿಫ್ರೆಂಟ್ ನೇಚರ್ ಆಫ್ ಜಾಬ್ ಇದೆ. ಎಲ್ಲದನ್ನು ಪ್ರತಿ ಸಲ ನೀವು ಬರೀ ಆರಕ್ಷಕರಿಂದಲೇ ಮಾಡಬೇಕು ಅಂದರೆ ಆಗಲ್ಲ. ಈ ರೀತಿ ಆಗಬೇಕು. ನೀವೆಲ್ಲರೂ ಹೋಗಿ ಅವೇರ್ನೆಸ್ ಮಾಡಿ. ಫಸ್ಟ್ ನೀವು ಇವತ್ತು ನಿರ್ಧಾರ ಮಾಡಬೇಕು, ಅಟ್ ಎನಿ ಕಾಸ್ಟ್ ನೀವು ಮಕ್ಕಳಿಗೆ ಕೊಡಲಾಗಬೇಕು. ಸೆಕೆಂಡ್, ನೀವು ಮತ್ತು ಇದೇನು ಬೇರೆಯವರಿಗೆ ವೆಹಿಕಲ್ ಈ ಸಂಚಾರ ನಿಯಮಗಳನ್ನು ಪಾಲನೆ ಮಾಡೋದು, ನೀವು ಪಡೆದು ಯಾರೂ ನಿಲ್ಲಕ್ಕಿಲ್ಲ. ರೆಡ್ ಲೈಟ್ ಹೋದಾಗ ಎಲ್ಲರೂ ಜಂಪ್ ಮಾಡ್ತಾ ಇರ್ಬೋದು, ನೀವು ನಿಲ್ಲಿ. ನಿಮ್ಮನ್ನು ನೋಡಿ 4 ಜನ ಇನ್ಸ್ಪೈರ್ ಆಗ್ತಾರೆ, ಆಗಲ್ವಾ? ಆಲ್ವೇಸ್ ವಿ ಹ್ಯಾವ್ ದಟ್ ಇನಿಷಿಯಲ್ ಹೆಜಿಟೇಷನ್ ಅಂದರೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಂತಾರೆ. ಅವನೇ ನಿಂತಿಲ್ಲ, ನಾನು ಯಾಕೆ ನಿಲ್ಲಬೇಕು? ಒಬ್ಬರು ಯಾರಾದ್ರಲ್ಲಿ ರೆಸ್ಪೆಕ್ಟ್ ಕೊಟ್ಟರೆ ಉಳಿದವ್ರು ಅವ್ರು ನಿಂತಿದ್ದಾರೆ, ನಾವು ನಿಲ್ಲೋಣ. ನೀವು ಆ ರೀತಿ ಟಾಸ್ಕ್ ಬೇರೆ ಮಕ್ಕಳಿಗೂ ಅದನ್ನು ಕಾನೂನನ್ನು ಪಾಲನೆ ಮಾಡುವಂಥ ಶಿಕ್ಷಣವನ್ನು ಅವರ ಮೇಲೆ ನಿಗಾ ಇಡಿ, ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡಿ, ಅವರನ್ನು ಈ ಕಾನೂನನ್ನು ಉಲ್ಲಂಘನೆ ಮಾಡಲಿಕ್ಕೆ ಯಾವತ್ತೂ ಅವಕಾಶ ನೀಡಬೇಕು. ಸೊ ವಿತ್ ದಿಸ್ ವಿ ಆರ್ ಟೇಕಿಂಗ್ ದಿಸ್ ಹೋಪ್ ಇದು ಮತ್ತೆ ನೀವು ರಿಪೀಟ್ ಮಾಡಲ್ಲ ಅಂತ ತಮ್ಮ ಗಮನಕ್ಕೆ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರದು ಕಂಪ್ಲೀಟ್ ಡೀಟೇಲ್ಸ್ ಇದೆ. ಡೀಟೇಲ್ಸ್ ಯಾವ ವಾಹನ ಎಲ್ಲಿ ಜಪ್ತಿ ಆಯಿತು, ಯಾವ ಸಮಯದಲ್ಲಿ ಜಪ್ತಿ ಆಯಿತು, ಯಾರು ಓಡಿಸ್ತಾ ಇದ್ದರು, ಕಂಪ್ಲೀಟ್ ಡೀಟೇಲ್ಸ್ ಇದೆ. ಮತ್ತೊಂದು ಸಲ ಏನಾದರೂ ಸಿಕ್ಕಿದ್ರೆ ವಿ ವಿಲ್ ನಾಟ್ ಬಿ ಹ್ಯಾವಿಂಗ್ ದಟ್ ಫೇಸ್. ನೀವು ನಿಮಗೆ ಕೊಟ್ಟ ಅವಕಾಶವನ್ನು ಅದಕ್ಕೆ ನೀವು ಅಗೌರವ ತೋರಿಸಿದ ರೀತಿ ಆಗುತ್ತೆ. ದಯವಿಟ್ಟು ಆ ರೀತಿ ಮಾಡಿ. ಇದು ನಾವು ನಿಮಗೆ ಕೊಡ್ತಾ ಇರೋದು ಅವಕಾಶ ನಿಮ್ಮ ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕಾಗಿ. ಅರ್ಥ ಮಾಡ್ಕೊಂಡು ಅವರಿಗೆ ತಿದ್ದುಕೊಳ್ಳೋಕೆ ನಾವು ಅವಕಾಶ ಕೊಡ್ತಾ ಇದ್ದೀವಿ. ನಾನು ಕ್ಲಾರಿಫೈ ಇಲ್ಲ ಸರ್, ಕ್ಲಾರಿಫೈ ಆಮೇಲೆ ಮಾಡ್ತೀನಿ. ಬೆಂಗಳೂರಲ್ಲಿ ಇರೋದ್ರಿಂದ ಅವ್ರ ಅಮ್ಮಗೆ ಡ್ಯೂಟಿ ಬಿಡಕ್ಕೆ ಹೋಗಿರ್ತಾರೆ. ಲೆಸನ್ ನಮ್ಮ ಹುಡುಗ ಸಿಕ್ಬಿದ್ದಿದ್ದನು. ಆದರೂ ನಾನು ಯಾವುದೋ ಒಂಥರ ಹಾಕಿಸಿ ಏನಾದರೂ ಗಾಡಿ ಬಿಡ್ಸ್ಕೋಬೇಕಂತದ್ದು ಯಾವುದೂ ದುರುದ್ದೇಶ ಮಾಡಿಲ್ಲ. ನಿಮ್ಮ ಸಜೆಷನ್ ಮತ್ತು ನಿಮ್ಮ ಕೆಲಸಕ್ಕೆ ಫಸ್ಟ್ ಅಭಿನಂದನೆ ಸಲ್ಲಿಸ್ತಾರೆ. ಥ್ಯಾಂಕ್ ಯು. ಈಗ ಏನಾಗ್ತಿದೆ ಸರ್, ಬೆಂಗಳೂರಲ್ಲಿ ಸ್ವಲ್ಪ ಒಂದೇ ನಿಮಿಷ, ಬೆಂಗಳೂರಲ್ಲಿ ಅದು ರೆಡ್ ಲೈಟ್ ಬಿಟ್ಟು ಪ್ಲೇಸ್ ಸ್ಟಾಪ್ ಆಗಿಬಿಡ್ತಾ ಇರೋದು. ಅದು ಗುಲ್ಬರ್ಗದಲ್ಲಿ ರೆಡ್ ಲೈಟ್ ಬಂದಾಗಿದ್ರು ಹಂಗೆ ಓಡಿಸ್ತಾರೆ. ಯಾಕೆ ನಮ್ಮಲ್ಲಿ ಅವೇರ್ನೆಸ್ ಆಗ್ತಾ ಇಲ್ಲ ಅಂತ, ಯಾಕೆ ನಮ್ಮಲ್ಲಿ ಅವೇರ್ನೆಸ್ ಆಗ್ತಾ ಇಲ್ಲ? ಮತ್ತೆ ಒಬ್ರು ಯಾರು ಸಜೆಷನ್ ಮಾಡೋದು ಸರ್, ಓಡಿಸೋದು ಪ್ರಾಂಶುಪಾಲರು ಒಂದು ಅರೇಂಜ್ ಮಾಡಿದ್ರು ಅಂತಂದ್ರೆ ತಾಯಿ ತಂದೆಗಿಂತ ಸ್ವಲ್ಪ ಶಿಕ್ಷಣ ಇಲಾಖೆ ಹೇಳಿದ್ರು ಅಂತಂದ್ರೆ ಒತ್ತಡ ಹೋಗ್ತಾರೆ ಅಂತಕ್ಕಂಥದ್ದು. ಆಮೇಲೆ ಎಲ್ಲ ಅವ್ರ ಬಗ್ಗೆ ಬಿಡ್ಕೊಂಡಿರಲ್ಲ. ಫಸ್ಟ್ ನಾವು ತಪ್ಪು ಮಾಡ್ತಾ ಇದ್ದೇವೆ, ಆ ತಪ್ಪನ್ನು ನಾವು ಮುಚ್ಕೊಳ್ಳೋಣ ಅಂತಕ್ಕಂಥದ್ದು. ನಾನು ಅರ್ಗನದಲ್ಲಿ ಈ ಡೆಲಿವರಿ ಬಂದ್ರಿಂದ ನಮ್ಮ ಭಾಗದ ಯುನಿಸ್ಕೇಮ್ ಭಾಗದಲ್ಲಿ ಬಹಳಷ್ಟು ಸಣ್ಣ ಸಣ್ಣ ಹುಡುಗರು ಇರೋದ್ರಿಂದ ಅವ್ರಿಗೆ ಸಲಹೆ ಕೊಟ್ಟಿದ್ದೀವಿ ಸರ್. ಸುಮಾರು ನನಗೆ ತಿಳಿದ ಮಟ್ಟಿಗೆ 100-200 ತನಕ ಮಕ್ಕಳಿಗೆ ಆಗಿರ್ಬೋದು, ಪಾಲಕರಿಗೆ ಹೇಳಿದ್ರು. ಆ ಹೇಳಿದ್ದನ್ನು ನಾವೇ ಶಿಕ್ಕಿದ್ವಿ. ಯಾಕಂತಂದರೆ ನಾನು ಟೀಚರ್ ಸರ್ ಆ್ಯಕ್ಚುಲಿ. ನಾನು ಇಲ್ಲಿಂದ ಕಾಳಿಗೆ ಏನಪ್ಪ ಅಂದರೆ ಸ್ಕೂಟಿ ಹೋಗ್ತೀನಿ. 7:30 ಸುಮಾರು ಬಿಟ್ಟಂದರೆ 9:30 ತನಕ ಸ್ಕೂಲಿಗೆ ಹೋಗ್ತೀನಿ. ಬಟ್ ಅವತ್ತು ನೀನು ಶನಿವಾರ ಏನಾಗಿತ್ತು ಅಂದರೆ ಸ್ವಲ್ಪ ಗಾಡಿ ಕಡಿಮೆ ಇರೋದ್ರಿಂದ. ಬ್ಯೂರೋ ರಿಪೋರ್ಟ್
ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಎಂಎಂ ಪಟೇಲ್ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ. ರಾಯಚೂರಿನಲ್ಲಿ ಜರುಗಿದ ಎಸ್ಎಲ್ಎನ್ ಕಾಲೇಜು ಹಳೆ ವಿದ್ಯಾರ್ಥಿಗಳ ಪುನರ್ಮಿಲನ ಸಮ್ಮೇಳನ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗುಲ್ಬರ್ಗಾ ರೋಟರಿ ಕ್ಲಬ್ ವತಿಯಿಂದ ವಿಶೇಷ ಕಾರ್ಯಕ್ರಮ ಆಯೋಜನೆ. ಅಪ್ರಾಪ್ತರು ಬೈಕ್ ಚಲಾಯಿಸಿದ್ರೆ ದಂಡ, ಕಮಿಷನರ್ ಶರಣಪ್ಪಗೆ ಎಚ್ಚರಿಕೆ. ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ, ಡ್ರಗ್ಸ್ ಸ್ಮಗ್ಲರ್ ಮೇಲೆ ಪೊಲೀಸರಿಂದ ಗುಂಡಿನ ದಾಳಿ. ಸಂಚಾರಿ ನಿಯಮ ಉಲ್ಲಂಘನೆ, 154 ಬೈಕ್ ಜಪ್ತಿ ಮಾಡಿದ ಕಲಬುರಗಿ ನಗರ ಪೊಲೀಸರು. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.